ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ನನ್ನ ಮಡಿಕೇರಿಯಿಂದ ನನ್ನ ಅತ್ತಿಗೆ ಬಂದಿದ್ದಾರೆ. ಹಾಯ್. ಇದು ನನ್ನಮ್ಮ, ಇದು ನನ್ನ ಮಾಮಿ, ಇದು ಅಕ್ಕ. ನೋಡಿರ್ತೀರಿ, ಅವರಿಗೆ ಸಾಕಾಗಿದೆ, ನೋಡಿ ನೋಡಿ ಸಾಕಾಗಿದೆ. ಇದು ನನ್ನ ಅತ್ತಿಗೆ ಸಣ್ಣ ಮಗು. ಯೂಟ್ಯೂಬ್ ಚಾನಲ್ ನಂದು. ಅವನು ಯಾರು ಮಾಡ್ಲಿಕ್ಕಿಲ್ಲ. ನನ್ನ ಅಕ್ಕನ ಮಕ್ಕಳು ಹಾಯ್ ಮಾಡಿ. ಹಾಯ್. ಇಲ್ಲಿ ಒಬ್ಬ ಮಲಗಿದ್ದಾನೆ. ಎಂತ ಮಾಡುದು ನೀವು? ಬರೆಯುದಾ? ಇಲ್ಲಿ ಒಬ್ಬ ಚಾ ಎಲ್ಲ ಹಾರಿಸ್ತಿದ್ದಾನೆ. ಹೇಗೆ ಅಪ್ಪ ಮಾಡುದು? ಓ ಹಾಗೆವಾ? ಇನ್ನೊಂದ್ಸತಿ ಇಲ್ಲ. ಹಾ, ದೊಡ್ಡಪ್ಪನ ಮನೆಯಲ್ಲಿದ್ದೀನಿ. ಇಲ್ಲಿಂದ ನಾನು ಮತ್ತೆ ಮನೆಗೆ ಹೋಗ್ತೀನಿ. ಅಲ್ಲಿಗೆ ಸಹ ಈಗ ಅತ್ತಿಗೆನವರು ಬರ್ಬೋದು. ಮತ್ತೆ ನಾವು ಗಮ್ಮತ್ತು ಮಾಡ್ಲಿಕ್ಕುಂಟು, ಪತ್ರೊಡೆ ಮಾಡ್ಲಿಕ್ಕುಂಟು. ನಮ್ಮ ಊರಿದ್ದು ಪತ್ರೊಡೆ ಸ್ಪೆಷಲ್. ಮತ್ತೆ ಕನಿಲೆ ಸಾಂಬಾರು ಎಲ್ಲ ಮಾಡ್ಲಿಕ್ಕುಂಟು. ಪತ್ರೊಡೆ ಹೇಗೆ ಮಾಡುದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ಆಯ್ತಾ? ನಾವೀಗ ಮಾರ್ನಿಂಗ್ ಇದ್ದು ಫುಡ್ ರೊಟ್ಟಿ ಆಗಲಿಲ್ಲ ಅಂತ ಚಪಾತಿ ಮಾಡ್ತಿದ್ದೇವೆ. ಬಟ್ ಇಲ್ಲಿ ಚಪಾತಿ ಮಾಡುವಾಗ ಅಲ್ಲಿ ರೊಟ್ಟಿ ಆಯಿತು, ಆಯ್ತಾ? ಇಲ್ಲಿ ಶೇಪ್ಲೆಸ್ ಆಗಿದೆ, ಮಾತ್ರ ರೊಟ್ಟಿ ಎಲ್ಲ ಶೇಪ್ಲೆಸ್ ಆಗಿದೆ. ರೊಟ್ಟಿ ಫೈನಲಿ ಆಯ್ತು. ಬಟ್ ರೊಟ್ಟಿನ ಹಿಂದೆ ತುಂಬಾ ಕತೆ ಉಂಟು. ಅದು ಒಮ್ಮೆ ದೋಸೆ ಆಗ್ಲಿಲ್ಲ. ಅದಾದ್ಮೇಲೆ ಇಲ್ಲಿ ನೋಡಿ ದೋಸೆ ಹೋಯ್ತು. ಅದಕ್ಕೆ ಮತ್ತೆ ರೊಟ್ಟಿಗೆ ಅನ್ನ ಹಾಕಿ ರೊಟ್ಟಿ ಅದು ಮಿಕ್ಸ್ ಎಲ್ಲ ಹಾರಿ ಹೋಗಿ ಎಲ್ಲ ಚೆಲ್ಲಿ ಹೋಯ್ತು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಚಪಾತಿಗೆ ರೆಡಿ ಮಾಡಿದೆ. ಮತ್ತೆ ಫೈನಲಿ ರೊಟ್ಟಿ ಆಯ್ತು ಅಷ್ಟೇ. ಇನ್ನು ತಿನ್ನುದಷ್ಟೇ. ಎಲ್ಲ ಬನ್ನಿ ತಿನ್ಲಿಕ್ಕೆ. ರಕ್ಷಿತನ ರೊಟ್ಟಿ, ಚಪಾತಿ ಉಂಟು, ರೊಟ್ಟಿ ಉಂಟು, ಮತ್ತೆ ಯಾವ್ದಾದ್ರು ಗುಜ್ಜೆ, ಬಾಳೆಕಾಯಿದ್ದು ಗುಜ್ಜೆ ಉಂಟು, ಗುಜ್ಜತ್ತು ಕರಿ. ಮತ್ತೆ ಪತ್ರೊಡೆ ಎಷ್ಟೊತ್ತಿಗೆ ಮಾಡುದು? ಪತ್ರೊಡೆ ಮಧ್ಯಾಹ್ನ ಮಾಡ್ಬೇಕಷ್ಟೇ. ಮಧ್ಯಾಹ್ನಕ್ಕೆ ಅಮ್ಮ ಬರ್ಬೇಕು ಯಾವ್ದಕ್ಕೂ ಪತ್ರೊಡೆ ಮಾಡ್ಲಿಕ್ಕೆ. ಅಪ್ಪ ಅಂತೂ ಶುಗರ್ ನೋಡ್ತಿದ್ದಾಳೆ. ಎಷ್ಟಿರ್ಬೋದು? 400? 250? ಇದು 236. 236ಗೆ 236 ತಿಂದ್ರ ತುಂಬು ಉಂಟುನಿಗ್ಲ. ಇನ್ನು ತಿನ್ನಿ, ಇನ್ನು ಸ್ವೀಟ್ ತಿನ್ನಿ. ಬೇಕಾ ಸ್ವೀಟ್? ಬೇಕಾ? ಯಾಕೆ ಹಿಂಗೆ ಹಿಂಸೆ ಕೊಡ್ತೀರೋ? ಬಿದ್ರು ದಾಯಿಗಪ್ಪ ಇಂಚ ಹಿಂಸೆ ಕೊಡ್ಪಾರಪ್ಪ. ಹಿಂಸೆ ಬರ್ತಾನೆ ಅನ್ಪೂಜೆ. ಇಜ್ಜಿ ಪುಚ್ಚ ನಿಂಚನೆ ಬತ್ತೊಡಿಗೆ. ಮೀಪಲ್ಲ ಬಾಲೆನ್ಸಿ ಇವಳಿಗೆ ಒಂದು ಕಂಟೆಂಟ್ ಅಂತೆ. ಸೊ ಇವಳ ಶೂಟ್ ಮಾಡ್ಲಿಕ್ಕೆ ತೋಟಕ್ಕೆ ಬಂದದ್ದು. ಇವಳ ಸರ್ಕಸ್ ಮಾಡ್ತಿದ್ದಲ್ಲ ಇಲ್ಲಿ. ಈಗ ಮರಕ್ಕೆ ಹಚ್ಚಿದಾರಂತೆ. ಇದು ಆಲ್ರೆಡಿ ಇಲ್ಲಿ ಬಿದ್ದಿದೆ ಒಮ್ಮೆ. ನಾನು ಅವತ್ತು ಚಿಕ್ಕ ಮರ ತೋರಿಸಿದ್ದೆಲ್ಲ ಗೈಸ್, ಅದೇ ಚಿಕ್ಕ ಮರ ಇದು. ಅದು ನಾನು ವಿಡಿಯೋದಲ್ಲಿ ಯಾವಾಗ ಹಾಕಿದೆ ಅದಾಗಿ 1 ವೀಕಲ್ಲಿ ಬಿದ್ದಿದೆ ಅರ್ಧ. ಮೇ ಬಿ ಚಿಕ್ಕು ಫುಲ್ ಆಗಿತ್ತು, ಅದರ ವೆಯ್ಟಿಗೆ ಬಿದ್ದದಾಗಿರ್ಬೋದು. ಮಂಗ ಮರಕ್ಕೆ ಹತ್ತುಂಟು. ಮಣ್ಣು ಜರಿಸಿಡು ಹಬ್ಬ. ಫೈನಲಿ ಹತ್ತಿದ್ದಾರೆ. ಇಳಿಲಿಕ್ಕೆ ಹೆದ್ರಿಕೆ ಅಂತೆ. ಅದೆಲ್ಲ ಕಾಯಿ ಚಿಕ್ಕು. ಆಯ್ತು, ಹತ್ತಿದ್ದಾರೆ. ಇಳಿಲಿಕ್ಕೆ ಹೆದ್ರಿಕೆ ಆಗ್ತುಂಟಂತೆ. ಲೈಫು ಅಲ್ಲಿಂದ ಹೀಗೆ ಜಂಪ್ ಮಾಡು, ಬಿದ್ರೆ ಬೀಳ್ತೀಯ ಅಷ್ಟೇ. ಡ್ರೆಸ್ಸಲ್ಲಿ ಮಣ್ಣಾಯ್ತು. ಹಾಂ, ಆಯ್ತಾ ನಿನ್ನ ವ್ಲಾಗಿಗೆ?
ಒಂದು ಕಂಟೆಂಟಿಗೆ ಈಗೆಲ್ಲ ಆಗಿದ್ದೇವೆ ಎಲ್ಲ ಶೇ. ಅಯ್ಯೋ ಬಣ್ಣ ಬಾ ಹೋಗುವ. ಅಪ್ಪ ದನ ಮೇಯಿಸ್ಲಿಕ್ಕೆ ದನ ಕರ್ಕೊಂಡ್ ಬರ್ತಿದ್ದಾರೆ. ಕತ್ತಲ್ವತ್ತ ನಾವೀಗ ಪತ್ರೊಟೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಇದು ಮರದಿಂದ ಕೊಯ್ಕೊಂಡು ಬಂದದ್ದು. ಇದು ಸಹ ಎಲ್ಲಿಂದ? ಮಡಿಕೇರಿಯಿಂದ ಪತ್ರೊಟೆ ಎಲೆ ತಂದದ್ದು. ಅಲ್ಲಿ ದಾದಾ ನಿಜವಾದ ಮಡಿಕೇರಿದ ಮರಸೇವು ಹೊತ್ತು ಬುಕ್ಕ ನಮ್ಮ ಊಟ ಮರಸೇವು ಪತ್ರೊಟೆ ಮಾತ್ರನೇ ಇದ್ದೆ. ಅಂಜನ ಒಂದು ಬೇಚ ಟೇಸ್ಟ್ ಬೇತಿಪ್ಪುಂಡ ಅದ ಟೇಸ್ಟ್ ಹೌದಾ? ಹೇಗಿರ್ತದೆ? ಚಂದ ಇರ್ತದೆ. ಅಮ್ಮ ಇದು ಪತ್ರೊಟೆ ಮಾಡೋದು ಹೇಗೆ ಅಂತ ಹೇಳಿಕೊಡಿ ಎಲ್ಲರಿಗೆ. ನನ್ನ ಸಬ್ಸ್ಕ್ರೈಬರ್ಸ್ ಕನ್ನಡ ಬಲ್ಲೆ ತುರುಟು ಬಲ್ಲೆ ಅರ್ಥ ಆಗ್ತದೆ ಅವರಿಗೆ. ತುರುಟು ಬಲ್ಲೆ ತಿನ್ಪುನ ಕಡ್ಲೆ ಹಾ ಬಲ್ಲೆ ಎಂಚ ಮೂರ್ನ ಮುಖ ಬಂದವ ಅನ್ನ ಮೊರೆ ಪುನ ಇರಟ್ಟು ಮಡಿತು ತಿನ್ನು ಬಕ ಬೇಯ್ತದಾಯ್ಕ ಇನ್ನು ಮೂರ್ನ ಅರೆಪು ಕಡಿದು ಅರೆಪುಡು ಹಾ ಗೊತ್ತಾಯ್ತಾ ಗಾಯ್ಸ್. ಫಸ್ಟ್ ಮರಚೇವನ್ನು ಹೀಗೆ ಕಟ್ ಮಾಡುದು. ಇದಕ್ಕೆ ಮತ್ತೆ ಅಕ್ಕಿ ನೆನೆಸಿಟ್ಟಿದ್ದೇವೆ. ಅಕ್ಕಿ ನೆನೆಸಿಟ್ಟದನ್ನು ಕರ್ದು ಸಾಗಿದ ಇದನ್ನು ಮತ್ತೆ ಇದಕ್ಕೆ ಮಿಕ್ಸ್ ಮಾಡುದು. ಮಿಕ್ಸ್ ಮಾಡಿ ಆದ್ಮೇಲೆ ಲಾಸ್ಟ್ ಇದನ್ನು ಮಡಿಚಿಟ್ಟು ಬೇಯಿಸುದು. ಬೇಯಿಸಿ ಆದ್ಮೇಲೆ ಅದನ್ನು ಕಟ್ ಮಾಡಿ ಅರೆಪ್ ಮಾಡುದು. ಅರೆಪ್ಪಲ್ಲಿ ಮತ್ತೆ ಹಾಕುದು. ಹಾಕಿ ಸ್ವಲ್ಪ ಬಿಸಿ ಮಾಡಿದ್ಮೇಲೆ ಚಂದ ಪತ್ರೊಟ್ಟೆ ಚಂದ ಟೇಸ್ಟ್. ದಾದಮ್ಮ ನಿಗ್ಲೇನು ಬರ್ತೊಂದೊಂದು ಭಯ ಉಂಟ ಅಡ್ಡ್ಯ ಒಂದು ಇಬ್ಬರು ಸಹ ವ್ಲಾಗರ್ಸ್ ಆದ್ರೆ ಈಗನೇ ಆಗುತ್ತೆ. ದೇವ್ರೆ ನಮ್ಮಮ್ಮ ಕಷ್ಟಪಟ್ಟಿದ್ದಾರೆ, ನಾನು ಹೆಲ್ಪ್ ಮಾಡ್ತೇನೆ. ಬಾಯ್. ಹೀಗೆ ಮಿಕ್ಸ್ ಮಾಡಿ ಇದಾದ್ಮೇಲೆ ಇದು ಮಿಕ್ಸ್ ಆದ್ಮೇಲೆ ಎಲೆಯಲ್ಲಿ ಹಾಕಿ ಮಡಿಚಿಟ್ಟು ಬೇಯಿಸುದು. ಬೇಯಿಸಿ ಆದ್ಮೇಲೆ ಇದು ನಾನೀಗ ತಾರೈ ತುರಿತಿದ್ದೀನಿ. ಇದಕ್ಕೆ ಮತ್ತೆ ಅರೆಪ್ ಮಾಡಿ ತಾರೈ ತೆಂಗಿನಕಾಯಿ ಒಂದೇ ಇದು ಮಾಡಿ ಮತ್ತೆ ಅರೆಪ್ಪಿಗೆ ಹಾಕಿ ಒಗ್ಗರಣೆ ಹಾಕುದು. ನಮ್ಮಲ್ಲಿ ಪ್ಲೇಟಿಗೆ ಒಯ್ಯೋದು ಪತ್ರೊಡೆ, ನಮ್ಮಲ್ಲಿ ಬಟ್ಲಿ ಇಡ್ತಾರ. ನಿಮ್ಮ ಕಡೆ ಎಂತ ಪ್ಲೇಟ್ ಅಲ್ಲಿ ಒಯ್ಯೋದು ಬಟ್ಲಿ ಇಡ್ತಾರ. ಹೌದಾ? ನಾವು ಹೇಗೆ ಎಲೆಯಲ್ಲಿ ನಾಯಿ ಕೆಲಸ ಮಾಡ್ತಾರೆ. ಬಾಳೆ ತರದು ಇದು ಸುಡೋದು. ಸ್ವಲ್ಪ ಸೋಂಬೇರಿಯಾಗಿದ್ದಾರೆ ಈಗ. ಅದೇ ಥ್ರಿಲ್ ಇರುದು. ನಿಮ್ಗೆಲ್ಲ ಮೆಷಿನ್ ಇದೆ ಆಗ್ಬೇಕು. ಮೆಷಿನ್ ಇದು ಕಾರ್ ಅಂತೆ, ಆಟೋಮೆಟಿಕ್ ಕಾರ್ ಅಂತೆ. ಅದೇ ಪ್ಲೇಟ್ ಅಲ್ಲಿ ಒಯ್ಯುದಂತೆ. ಕೊನೆಯ ಹಂತ ಲಾಸ್ಟ್ ಸ್ವಲ್ಪ ನೀರಾಗಿದೆ ಅಂತ. ಇದ್ರಲ್ಲಿ ಸಹ ಫುಲ್ ಆಯ್ತು, ಖಾಲಿ ಆಯ್ತು. ಇದೆಟ್ಟೆ ಅಡ್ಜಸ್ಟ್ ಮಾಡ್ಪ್ಲಿ ಬೊಕೆ ನನ್ನೊಂಜಿಗೆ ಪಾಡ್ನ ಕಟ್ ಮಾಡಿದ್ದನ್ನು ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಹಾಕಿ ವಾಯ್ಸ್ ಲೌಡ್ ಅದು ನಿದ್ದೆ ಮಾಡಿ ಬಂದದ್ದು ಹಾಗೆ. ಈಗ ಲಾಸ್ಟಿಗೆ ಸಾಂಬಾರಿಗೆ ಮಿಕ್ಸ್ ಮಾಡೋದು. ಚಂದ ನಿದ್ದೆ ಮಾಡಿದ್ದಾಳೆ. ಅದು ರೆಸ್ಟ್. ಗಾಯ್ಸ್ ಬಿಸಿ ಬಿಸಿಯಾಗಿ ಪತ್ರೊಟೆ ರೆಡಿ ಆಗಿದೆ. ಇನ್ನು ತಿನ್ನೋದಷ್ಟೇ ಬಾಕಿ. ನಾನು ಹೇಗುಂಟಂತ ಹೇಳ್ತೀನಿ, ಟೇಸ್ಟ್ ನೋಡಿ ಪತ್ರೊಡೆ. ಚೆಂದ ಉಂಟು. 1 ಗಂಟೆ ಆಯ್ತು ಈಗ ಮಾಡಿ. 1 ಗಂಟೆ ಬಿಡಬೇಕು, ಯಾಕಂದರೆ ಸ್ವಲ್ಪ ಎಲಿಬೇಕಲ್ಲ, ಈಗ ಟೇಸ್ಟ್ ಬರಬೇಕಲ್ಲ, ಹಾಗೆ 1 ಗಂಟೆ ಬಿಟ್ಟು. ಆದರೂ ಈಗ ಬಿಸಿ ಬಿಸಿ ಉಂಟು, ಚೆಂದ ಆಗ್ತದೆ. ಯಾರಿಗೆಲ್ಲ ಪತ್ರೊಡೆ ಬೇಕು ನಮ್ಮೂರಿಗೆ ಬನ್ನಿ, ಅಮ್ಮ ಮಾಡಿ ಕೊಡ್ತಾರೆ. ಈಗ ನನ್ನ ಅಕ್ಕ ಮಾಡ್ತಿದ್ದಾಳೆ ಅಂತ, ದೊಡ್ಡ ಅಕ್ಕ. ಅವಳು ಬಂದರೆ ಆಯಿತು. ಈಗ ಅವಳಿಗೆ ಗಮ್ಮತ್ತು ಮಾಡಿದ ಹಾಗೆ ಸಹ ಆಯಿತು. ಅವಳು ಸಹ ಹೇಳ್ತಿದ್ರು ಪತ್ರೊಡೆ ಮಾಡಿ ಅಮ್ಮ ಅಂತ, ತೆಕೊಂಡು ಹೋಗ್ಲಿಕ್ಕೆ ಅಂತ. ಕರೆಕ್ಟ್ ಆಯಿತು ಮಾಡಿದ್ದು. ಫಸ್ಟ್ ಅಮ್ಮನಿಗೆ ಬಚ್ಚಿತು, ಮಾಡೋದು ಬೇಡ ಅಂತ ಆಯಿತು. ಮತ್ತು ನಾವು ಸಹ ಹೋಗ್ತೇವೆ ಅಲ್ಲ, ನಾಳೆ ಈಗ ನಾವು ಹೋಗ್ತೇವೆ, ರಿಟರ್ನ್ ಮಂಗಳೂರಿಗೆ ಹೋಗ್ತೇವೆ. ಹಾಗೆ ಅಮ್ಮ ಮಾಡಿದರು. ಮತ್ತೆ ಹಾಯ್ ಬಚ್ಚನಕ್ಕ, ಬ್ಯಾಗ್ ನಮ್ಮ ಅಕ್ಕವರು, ನಮ್ಮ ಅಕ್ಕವರು ಕೊಡು ಕೊಡು ಬ್ಯಾಗ್. ನೀನು ಬ್ಲಾಗಲ್ಲಿ ಫೇಮಸ್ ಆಗ್ತಿ. ನಾಚಿಕೆ
ಕೊಡಿ ಕೊಡಿ ಅಕ್ಕ ಬ್ಯಾಗ್ ಕೊಡಿ, ಪಾಪ ಕಷ್ಟ ಆಗ್ತದೆ, ಕೊಡಿ ಕೊಡಿ. ನೀರಲ್ಲ ಇದು. ನನ್ನ ವ್ಲಾಗಿಗೆ ಫಸ್ಟ್ ಕಮೆಂಟ್ ಇರುವುದು ನನ್ನ ಅಕ್ಕಂದೆ ಯಾವಾಗ್ಲೂ. ಗಾಯ್ಸ್, ನನ್ನ ಅಕ್ಕ ನಂಗೆ ಗಿಫ್ಟ್ ಕೊಡ್ತಾಳಂತೆ. ಎಂತ ಗಿಫ್ಟ್? ಸಿಂಬಲ್ ಕೊರು ಅಂತ ಕಾಲೇಜ್ ಕಮ್ಮಿದ ಗಿಫ್ಟ್. ಬರ್ಡೇಗೆ ಅವೇ ಅಲ್ಲ, ಬರ್ಡೇಗೆ ಬೇರೆ ಇತ್ತು. ಬರ್ಡೇಗೆ ಬೇರೆ ಆಯ್ತಾ? ನಂಗೆ ಗೊತ್ತಿಲ್ಲ ಎಷ್ಟು ಗಿಫ್ಟ್ ಕೊಡು ದೇವ್ರೆ. ನನ್ನನ್ನು ಮೆದುಳಿಗೆ ಸೆಲ್ಫಿ ಸ್ಟಿಕ್ ಕೊಟ್ಟಿದ್ದಾಳೆ. ಅವಳೇ ಕಳ್ಸುದು, ಹೀಗೆ ಕಳ್ಸಿ ನಂಗೆ ಇದನ್ನ ಬರ್ಡೇ ಗಿಫ್ಟ್ ಕೊಡು. ಇದು ನಾನೇ ಇಲ್ಲ, ಇದು ನಾನು ಇದಲ್ಲ, ನೆಕ್ಸ್ಟ್ ವಾಚ್ ಎಲ್ಲ ಹಾಗೆ ಮಾಡುದು ಅವಳು ನೆಕ್ಸ್ಟ್ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಅನ್ಬಾಕ್ಸ್ ಮಾಡ್ತೀನಿ. ಅನ್ಬಾಕ್ಸ್ ಮಾಡ್ಲಿಕ್ಕೆ ನೀವು ನೋಡಿರ್ತೀರಿ ಹೇಗುಂಟು ಅಂತ, ಆದ್ರೂ ನೋಡುವ. ಓಕೆ ಗಾಯ್ಸ್, ನಾನೀಗ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಲೌಡಾಗಿ ಮಾತಾಡಿ ಮೇಡಮ್. ನೀವೇ ಮಾತಾಡಿ ಮೇಡಮ್. ಇದು ನನ್ನ ವ್ಲಾಗ್ ಅಲ್ಲ ಮೇಡಮ್. ಲೈಟ್ ಉಂಟಲ್ಲ? ಲೈಟ್ ಉಂಟು. ನಿಮಗೆ ಎಷ್ಟು ದಿನ ಅಂತ ಗೊತ್ತಿಲ್ಲ ಲೈಟ್. ಇದು ಫ್ಲಿಪ್ಕಾರ್ಟ್ ಅಲ್ಲಿ ಸಿಗ್ತದೆ, ನಿಮಗೆ ಮೀಶೋದಲ್ಲಿ ಕೂಡ ಒಳ್ಳೆ ಸಿಗ್ತದೆ ಕಡಿಮೆಗೆ. ಚಾರ್ಜರ್ಸ್ ಉಂಟಲ್ಲ? ಅವು ಲೈಟ್ ಚಾರ್ಜ್ ಆಗಿ ಬಂದಿದ್ದು. ನಂಗೆ ಡೌಟ್ ಲೈಟ್ ತುಂಬಾ ಬರ್ಲಿಕ್ಕಿಲ್ಲ. ಚಾರ್ಜ್ ಇಚ್ಚಿ ಲೈಟ್. ಗಾಯ್ಸ್, ನಾನು ಅಮ್ಮೇರ್ನ ಅಂಗಿ ಹಾಕಿದ್ದೀನಿ. ಅಪ್ಪ ಅಂಗಿ ಎಂಕೆ ಹಾಕೊಂಡಪ್ಪ ಅಷ್ಟೇ. ಪಕ್ಕ ಇದ್ದೆ ಅಮ್ಮಗನತ್ತನಾಗಿ ನನ್ನ ವ್ಲಾಗನ್ನು ಇಲ್ಲಿಗೆ ಏನ್ ಮಾಡ್ತಿದ್ದೀನಿ. ಎಲ್ಲರೂ ಫಸ್ಟ್ ಟೈಮ್ ನೋಡಿದಾದ್ರೆ ಎಲ್ಲ ಲೈಕ್ ಮಾಡಿ, ಹೇಳಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.